ಹಲೋ ಮೇಡಮ್ ಎಕ್ಸ್ಕ್ಯೂಸ್ ಮೀ. ಆಕ್ಚುಲಿ ನಾನು ಸ್ಟ್ರೀಟ್ ಫೋಟೋಗ್ರಾಫರು. ಈ ಸ್ಟ್ರೇಂಜರ್ಸ್ ಫೋಟೋಸ್ ತೆಗೆದು ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ನಿಮ್ದೊಂದು ಫೋಟೋ ತೆಗಿಬೋದಾ? ಹೌದಾ? ಏನು ಅದೇನ್ ಬರ್ಗೆಟ್ಟಿರೋ ತರ ಆಡ್ತಿದ್ದೀರಲ್ಲ? ಯಾಕೇನಾಯ್ತು? ಫಸ್ಟು ನಾವು ಫೋಟೋ ತೆಗಿಬೋದಾ ಅಂತ ಕೇಳ್ತೀವಿ, ನೀವು ಒಪ್ಕೋಬಾರ್ದು. ಮತ್ತೆ ಫೋರ್ಸ್ ಮಾಡ್ತೀವಿ. ಆಕ್ಚುಲಿ ಟೈಮ್ ಆಯ್ತು, ಟೈಮ್ ಇಲ್ಲ ಅಂತ ಡೌ ಮಾಡ್ಬೇಕು. ಇವಾಗ ಒಪ್ಕೋಬೇಕಾ? ಇವಾಗ್ಲೂ ಒಪ್ಕೋಬಾರ್ದಾ? ನಾವು ಮತ್ತೆ ಮತ್ತೆ ಫೋರ್ಸ್ ಮಾಡ್ತೀವಿ, ಅವಾಗ ನೀವು ಒಪ್ಕೋಬೇಕು. ಅರ್ಥ ಆಯ್ತಾ? ನಿಂತ್ಕೊಳ್ಳಿ. ಏನ್ ಕರ್ಮನೋ ಏನೋ, 350 ಹುಡುಗಿರು ಫೋಟೋ ತೆಗ್ದಿದ್ದೀನಿ. 7ನೇ ಮದುವೆ ಆಗ್ಬೇಕಾ? ಅಯ್ಯೋ. ವೆಲ್ಕಮ್. ಕಸ್ಟಮರ್ ಇಸ್ ಗಾಡ್. ಏನಂದ್ರಿ? ಗ್ರಾಹಕರೇ ದೇವ್ರು ಅಂದೆ. ದೇವ್ರು? ಇದೇನಿದ ದೇವ್ರಂದ್ರಿ? ಓ, ಏನ್ ಬೇಕಾಗಿತ್ತು? ಶೂ. ಒಳ್ಳೆ ಚಪ್ಪಲಿ ಇದ್ದ ನೋಡಿ. ಸುವಾಸನೆ. ಕಂಫರ್ಟ್ ಇದೆಯಾ? ಓಹ್, ಚೆಕ್ ಮಾಡಿ. ಶೂ ಹೇಗಿದೆ? ಕಂಫರ್ಟ್ ಇದೆಯಾ? ಹೋಗಿ ಇನ್ನೊಂದ್ ರೌಂಡ್ ನೋಡ್ಕೊ ಬನ್ನಿ. ಬ್ಯಾಡ. ಪ್ರಕಾಶ್ ಅವ್ರೆ, ಮಗು ಯಾಕೋ ನಾಚ್ಕೋತಾ ಇದೆ, ನೀವೊಂದ್ಸಲ ಹೇಳಿ. ಪ್ರಕಾಶ್ ಅವ್ರೆ, ನೀವು ಎಷ್ಟೊತ್ತು ಬೇಕಾದ್ರೂ ನೋಡ್ಕೋಬಹುದು. ಪೇಮೆಂಟು ಎಷ್ಟು? 2499 ಓನ್ಲಿ. ಹಳೇ ಕಾಮಿಡಿ. ಅವಾಗವಾಗ ಬರ್ತಾರಿಯಲ್ಲ ಡೋರು, ಬೇಡ ಬಿಡಿ, ನಾನೇ ತಕೊಂಡೋಗ್ತೀನಿ. ಹಂಗೆ ಸ್ವಲ್ಪ ಹಾಕೊಂಡೋಗ್ಬಿಡಿ. ಐ ಟಿಕ್ 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 ಈ ನನ್ನ ಮಗನಿಗೆ ಇದೊಂದು ಕಮ್ಮಿ. ಬಾವಾ, ಮನೇಲಿ ನನ್ಗೆ ಬೋರ್ ಆಗ್ತಾ ಇದೆ. ಅದಕ್ಕೆ ಆಟ ಆಡಕ್ಕೆ ಮುಗಬೇಕಷ್ಟೇ. ನೀನ್ ಆರ್ಡ್ರು ಮಾಡದೆ ಅಂತ ನಾನು ಮಗು ಮಾಡ್ಕೋಬೇಕಾ? ಅಯ್ಯಲೇ, ಹೋಟ್ಲಲ್ಲಿ 1 ಪ್ಲೇಟ್ ದೋಸೆ ಆರ್ಡ್ರು ಮಾಡೋದು ಈಸಿ. ಅಕ್ಕಿನ ನೆನಾಕಿ ರುಬ್ಬೋನು ಗೊತ್ತು, ಅದ್ರ ಕಷ್ಟ. ಮಗು ಬೇಕಂತೆ, ಮಗು.
ಈ ಕೋತಿನೇ ಹಿಡಿಯಕ್ಕಾಗ್ತಿಲ್ಲ, ಇನ್ನೊಂದು ಮಗು ಬೇಕಂತೆ. ಅಯ್ಯಲೇ, ಎಲ್ಲೋ ನಿಮ್ಮಕ್ಕ? ನಿನ್ಗೋಸ್ಕರ ಕಷ್ಟಪಡ್ತಾವಳೆ. ಆ? ದೋಸೆ ಹಾಕ್ತಾವಳೆ ಬಾವ. ಬಂದೆ ಬಂದೆ ದೋಸೆ ತಂದೆ. ದೋಸೆ. ಅಯ್ಯೋ ಘಮ ಘಮ ಅಂತಿದೆ. ಲೇ, ಏನೇ ಹಿಂಗಿದೆ ದೋಸೆ? ಇದನ್ ಯಾವನೇ ತಿಂತಾನೆ? ಲೇ, ಹಿಟ್ಟಿಟ್ಟು ಹಂಗೆ ಇದೆಯಲ್ಲೇ. ಥೋ, ಇದನ್ ಹೆಂಗೆ ತಿನ್ನೋದು? ಹೋಗು. ಏನ್ ಬಾವ ನೀವು ಮನೇಲಿ ಗ್ಯಾಸ್ ಇಲ್ಲ ಅಂದ್ರು ಅಕ್ಕ ಪಕ್ಕದ ಮನೆಗೆ ಹೋಗಿ ದೋಸೆ ಮಾಡ್ಕೊಂಡ್ ಬಂದು ಬಡಿಸಿದ್ರು. ಇಷ್ಟೊಂದು ಕಪ್ ತೋರಿಸ್ತಿದ್ಯಾ ಬಾವಾ? ನನ್ಕೊಂತವಳೆ. ಬೇಕಿದ್ರೆ ನಿಮ್ ಕೊಬ್ಬನ್ನ ಅಕ್ಕನ ಮೇಲೆ ತೋರಿಸಿ, ಅನ್ನದ ಮೇಲಲ್ಲ. ಆಹಾ, ಅಕ್ಕ ಪಕ್ಕದಲ್ಲಿ ಬಂದ ತಕ್ಷಣ ಈ ಕೋತಿಗೆ ಆನೆ ಬಲ ಬಂದ್ಬಿಡ್ತು. ನೀತಿ ಹೇಳ್ತವನೆ, ನೀತಿ. ಲೇ, ನಾನ್ ನಿನ್ನೆಲ್ಲ ಕಣೆ ಕಟ್ಕೊಂಡಿರೋದು, ಈ ಕೋತ್ ನನ್ ಮಗನ್ ಕಟ್ಕೊಂಡಿರೋದು. ಎಲ್ಲ ನನ್ ಕರ್ಮ. ನಿಂಗ್ ಬೈತವನೆ. ಜಾಸ್ತಿ ನೊಂದ್ಕೋಬೇಡ್ವೆ, ನಿನ್ ಕೈ ಎತ್ತಿದ್ರೆ ದೋಸೆ ತಿನ್ಕೋತೀನಿ. ಅಯ್ಯೋ, ಏ ಕಲ್ಲು, ಹೆಂಗೆ ಮಾಡ್ದೆ ಇದನ್ನ? ಈ ದೋಸೆನಾ ನೀನೇ ತಿನ್ನು. ಏಯ್, ಅಕ್ಕದ ಮೇಲೆ ಕೊಪ್ಪು ತೋರ್ಸಿದ್ರು ಪರವಾಗಿಲ್ಲ, ಅನ್ನದ ಮೇಲೆ ತೋರಿಸ್ಬಾರ್ದು. ಮುಚ್ಕೊಂಡ್ ತಿನ್ನು. ಸ್ಪಿನ್ ಆಗ್ತಾನೆ. ನಾನು ಹಾಕಿದ್ ಬಂದು ನನಗೆ ರಿವರ್ಸ್ ಆಗ್ತಾ. ಮದುವೆ ಮುಂಚೆ ಕಾಡಲ್ಲಿರೋ ಹುಲಿ ತರ ಫ್ರೀ ಆಗಿದ್ದೆ. ಮದುವೆ ಆದ್ಮೇಲೆ ಬೋನಲ್ಲಿ ಹಾಕಿರೋ ಇಲಿ ತರ ಆಗೋಗಿದ್ದೀನಿ. ಎಲ್ಲ ನಿಂದ ದಯೆ ಕಣೆ. ಬಾವಾ, ಇವನೊಬ್ಬ ಮೂಗಿಲಿ. ಏನಪ್ಪ? ಅಕ್ಕ ಹೊಸ ಸ್ಯಾರಿ ತಕೊಂಡವಳೆ, ಅದಕ್ಕೆ ಫೋಟೋ. ಹೆಂಗೋ ಕಾಣಿಸ್ತಾ ಇದ್ದೀನಿ ಅಕ್ಕ. ಅಕ್ಕ ರೆಡಿನಾ? ಬಾವ ರೆಡಿ. ಅಕ್ಕ ಚೆನ್ನಾಗಿ ಪೋಸ್ ಕೊಡು. ಹಂಗೆ ಸೂಪರ್ ಅಕ್ಕ. ಇದು ಕೊಡು, ಇದು ಸಕ್ಕತ್ತ ಕಾಣಿಸ್ತದೆ ಯಾಕೋ. ಸೂಪರ್ ಅಕ್ಕ. ಆ ಕಾರು ನಮ್ದೇ ನಮ್ದೇ ಅಂತ ಫೀಲ್ ಮಾಡು. ನೀನೇ ರಾಣಿ, ಬಾವನೇ ರಾಜ. ನಾನಾ? ಆ ಕಾರ್ ನಮ್ದಲ್ಲ ಅಂತ ಯಾರು ಗೊತ್ತಾಗುತ್ತೆ? ಅಕ್ಕ ಹಂಗೆ ಪೋಸ್ ಕೊಡು. ಬಾವಾ, ಅಕ್ಕ ಹೊಸ ನೈಟಿ ತಕೊಂಡವಳೆ. ಈಗ ನೈಟಿ ಕಳೆ ಬಂತು. ಲೇ, ಯಾರಾದ್ರೂ ನೈಟಿಲ್ ಫೋಟೋ ಶೂಟ್ ಮಾಡಿಸ್ತಾರೇನೋ? ಏ ಬಾವಾ, ನೈಟಿಗೆ ಹಿಂಗಂದ್ರೆ ಏನು? ಅಕ್ಕ ಹೊಸ ಚಪ್ಪಲಿ ತಕೊಂಡವಳೆ. ಬಾವಾ, ಸ್ವಲ್ಪ ಲೋ ಆಂಗಲ್. ಲೋ ಆಂಗಲ್ ಬಾವಾ, ಲೋ ಆಂಗಲ್, ಲೋ ಆಂಗಲ್. ಅಕ್ಕ ಸಕ್ಕತ್ತ ಕಾಣ್ತಿದ್ಯಾ. ಬೆಳಗ್ಗೆನೆ ಇಂಜಿನ್ ಯಾಕೋ ಸ್ಪೀಡಾಗಿ ಹೊಡ್ತೈತೆ. ಏನೇ, ಒಂದ್ ಲೋಟ ಕಾಫಿ ಬೇಕಾದ್ರೆ ಮಾಡ್ಕೊಂಡ್ ಕುಡೀರಿ. ಅಲ್ಲ ಕಣೆ. ಏಯ್, ನಿನ್ ಕೋಪ ಜಾಸ್ತಿ ಆಯ್ತು ಕಣೆ. ಅದಕ್ಕೆ ಲಾಸ್ಟ್ ಮಂತ್ 5,000 ಕೇಳಿದ್ದು. ಯಾಕೆ? ನನಗ್ ಕೊಬ್ಬು ಜಾಸ್ತಿ ಅಲ್ವಾ, ಜಿಮ್ ಸೇರ್ಕೊಂಡ್ ಕೊಬ್ಬು ಕರ್ಸಕ್ಕೆ.
ಹೊರಗಡೆ ದುಡ್ಡಿನ ಗಿಡ ಹಾಕಿದೀನಿ, ಕಿತ್ಕೊಂಬರ್ತೀನಿ. So much to say, wanna love you. ಬೆಂಡರ್ ಸ್ಪೈಡು ನಮಗಲ್ಲ, 300 ಕೊಟ್ರೆ ಕ್ವಾಟ್ರಾಕೊಂಡು ನಿನ್ ಮುಂದೆ ತೇಲಾಡ್ತಾ ಬಿದ್ದಿರ್ತೀನಿ. ಏಯ್, ಏನೋ ಮಾಡ್ತಾ ಇದೀಯಾ? ಸಂಗೀತಕ್ಕೆ ಬೆಟ್ಟನೇ ಕರಗುತ್ತಂತೆ, ಅದಕ್ಕೆ ಅಜ್ಜಿ ಕಿಡ್ನಿಲಿ ಕಲ್ಲಿದ್ಯಂತೆ, ಅದಕ್ಕೆ ಹಾಡೇಳಿ ಕರಗಿಸ್ತಾ ಇದ್ದೆ. ಬೆಳಗ್ಗೆಯಿಂದ 300 ಕೊಡು ಅಂತ ಕೇಳ್ತಾನೆ ಅವನೇ ಕೋತ್ ನನ್ನ ಮಗ. ಲೋ, ಬೆಳಗ್ಗೆಯಿಂದ ಯಾಕೋ ಒಂದ್ ತರ ಆಡ್ತಾವಳಲ್ಲೋ. ಯಾರ್ ಬಾವ? ಓನರ? ಏಯ್, ನಿಮ್ಮ ಅಕ್ಕ ಕಣ. ಹಾ, ವಿಷಯ ಗೊತ್ತಿಲ್ವಾ? ಇಲ್ಲ. ಫ್ಲಾಶ್ ಬ್ಯಾಕ್. ಸಪ್ಲರ್, ನೇಪಾಳಿ ಸಪ್ಲರ್. ಹಾ, ನಾನಾ? ನೀನೆ. ಟಿಶ್ಯೂ ಕೊಡಮ್ಮ, ಟಿಶ್ಯೂ. ಅಯ್ಯೋ ನನ್ನ ಮಗನೇ, ನಿನ್ನ ಬಿಡಲ್ಲ ಕಣೋ, ಮಾಡ್ತೀನಿ ಇರು ನಿನ್ಗೆ. ಬಾವ ಟೈಟ್ ಆಗವನಕ್ಕ. ಏ, ಕಟ್ಕೊಂಡಿರೋ ಹೆಂಡ್ತಿನ ಸಪ್ಲೇಯರ್ ಅಂತನಲ್ಲ ಇವನು, ಹೆಂಗೋ ಸುಮ್ನೆ ಇರ್ಲಿ. ಪ್ರಜ್ಞೆ ಇಲ್ಲ ಅಕ್ಕ. ಇಲ್ಲ ಕಣೋ, ಇವತ್ತೇ ನನ್ ಮಗನ್ ಬಿಡಲ್ಲ ನಾನು. ಹೇಳಿಲ್ವಾ ಪ್ರಜ್ಞೆ ಇಲ್ಲ ಅಂತ? ಬಾ ಅಕ್ಕ, ಬಾ. ಬಾವ, ನಾನಾ ಬಾವ? ಸಪ್ಲರ್. ನೋಡು ನೋಡು, ಮತ್ತೆ ನನ್ನ ಸಪ್ಲೇಯರ್ ಅಂತನಲ್ಲೋ, ಹೆಂಗೋ ಸುಮ್ನೆ ಇರ್ಲಿ. ಬಿಡಲ್ಲ ಕಣೋ ನಾನು ಇವನ್ನ ಇವತ್ತು. ಬಿಚ್ಚು ಬಿಚ್ಚು. ಟಿಶ್ಯೂ. ಟಿಶ್ಯೂನ ದೊಡ್ಡ ಇಶ್ಯೂ ಮಾಡ್ಬೇಡ, ಸೈಲೆಂಟ್ ಆಗಿ ಹೋಗಿ ಈ ಟಿಶ್ಯೂ ಕೊಟ್ಟು ಬಾ. ಟಿಶ್ಯೂ. ಟೇಕ್ 10 rupees ಟಿಪ್ಸ್, ಎಂಜಾಯ್ పండుగ. ನನಗೆ ಅಕ್ಕ ಟಿಪ್ಸ್ ಕೂಡ ಬರ್ತೀಯಾ ನಿನ್ನ? ವಾಚ್ಮ್ಯಾನ್, ವಾಚ್ಮ್ಯಾನ್ ನಾನಾ ಬಾವಾ? ಇಲ್ಲೇನಾರ ನಡೀತಾ? ಏನು ನೋಡ್ದಿಲ್ಲ ಬಾವಾ? ಟೇಕ್ 50 rupees ಟಿಪ್ಸ್. ನನ್ನ ಮನೆಯವ್ರಿಗೂ ಡ್ರಾಪ್ ಮಾಡ್ತೀಯಾ ವಾಚ್ಮ್ಯಾನ್? ಓಕೆ ಸರ್, ನಡೀರಿ ಹೋಗೋಣ. 50 ರೂಪಾಯಿ ವರ್ಕೌಟ್ ಆಯ್ತು. ನಡೀರಿ ಸರ್ ಹೋಗೋಣ. ಫಿಗರ್ ನಿಂತಿದೆ, ಚೆಕ್ ಮಾಡ್ತೀನಿ ವಾಚ್ಮ್ಯಾನ್. ಫಿಗರು? ಅಯ್ಯ ಸರ್, ಡಮಾರ್ 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 ಡಮಾರ್. ಸಾರ್ ನೀವು ಜೆಂಟ್ಲ್ಮೆನ್ ಸಾರ್. ಹೌದಲ್ಲ? ಸಾರಿ, ಐ ಆಮ್ ಜೆಂಟ್ಲ್ಮ್ಯಾನ್. ಟ್ರೈ ನೆಕ್ಸ್ಟ್ ಟೈಮ್. ಕಮ್ ಬ್ಯಾಕ್, ಕಮ್ ಬ್ಯಾಕ್. ನೇಪಾಳಿ ಸಪ್ಲೈಯರ್ 10 ರೂಪಾಯಿ ಟಿಪ್ಸ್ಗೋಸ್ಕರ ಮನೆ ತನಕ ಬಂದ್ಬಿಟ್ಟ. ಟೇಕ್ ಇಟ್. ಏಯ್, ನಿನ್ನ ಸಾಯಿಸ್ಬಿಡ್ತೀನಿ ಕಣೋ ಇವತ್ತು, ನಿನ್ನ ಸಾಯಿಸ್ಬಿಡ್ತೀನಿ ನಿನ್ನ. ಬೇಡ ಅಂತ ಅಯ್ಯೋ, ಹಿಂಗ್ ಮಾಡ್ಬಿಟ್ನಾ? ಏನೋ ನಿದ್ದೆಗಣ್ಣಲ್ಲಿ ಸಣ್ಣ ಪುಟ್ಟ ಆಗಿರ್ತಾವ ಅಲ್ವಾ ಬಾವಾ? ಇಷ್ಟೇ ಅಂತ ಯಾರು ಹೇಳಿದ್ದು? ಅಯ್ಯಯ್ಯೋ, ಏನೋ ನಿದ್ದೆಗಣ್ಣಲ್ಲಿ ಒಂದ್ಸಲಿ ಒದ್ದಿರ್ತೀವಪ್ಪ, ಅದಕ್ಕೆ ಹಿಂಗ ಆಡೋದ? ಬಾವಾ, ಒಂದ್ಸರಿ ಓದಿದ್ದು ಅಂತ ಯಾರು ಹೇಳಿದ್ದು? ಮತ್ತೆ ಅಯ್ಯಯ್ಯೋ ದೇವ್ರೇ,
ಇದೇನೋ ಇದು ನಿನ್ ನಿದ್ದೆಗಣ್ಣಲ್ಲಿ ಒದಿಯೋ ರೋಗ. ನಿನಗ್ ಬರ್ಬಾರ್ದು ಬರ, ನಿನ್ ಕಾಲಿ ಕರಿನಾಗ್ ರೋಗ ಕಚ್ಚ. ಅಯ್ಯೋ ಒದ್ಬಿಟ್ನಲ್ಲ. ಸಾಕು ಸಾಕು. ಲೇ ಇವಳೆ, ಪಲಾವ್ ಸೂಪರ್ ಕಣೆ. ಏನೋ ಎಣ್ಣೆ ಏಟಲ್ಲಿ. ಎಣ್ಣೆನೇ ಪ್ರಾಬ್ಲಮ್ ಅಂದ್ರೆ ಎಣ್ಣೆನೆ ಬಿಡ್ಬೋದಲ್ಲ ಬಾವ. ಬುದ್ಧಿ ಮಾತು. ಎಣ್ಣೆನ ಹೆಂಡ್ತಿನ ಒಂದ್ಸಲಿ ಹಚ್ಕೊಂಡ್ರೆ ಬಿಡೋದಷ್ಟು ಸುಲಭ ಅಲ್ಲ ಕಣವ. ತಿನ್ನು. ಓಕೆ ಓಕೆ ಸರ್. ಏನೇ ಒಂಚೂರು ಕಾಫಿ ಮಾಡ್ತೀಯಾ? ಕಾಫಿ ಅಂತೆ ಕಾಫಿ. ಹಂಗೆ ಒಂಚೂರು ರೆಡಿ ಆಗ್ಬಿಡೆ, ನೀನ್ ಫೋಟೋಸ್ ತೆಗಿತೀನಿ. 2 ಮಿನಿಟ್ಸ್ ಅಲ್ಲಿ ಕಾಫಿ ತರ್ತೀನಿ. ನಮ್ಮ ಹತ್ರನೇ ಎಡೆ ಬಿಡ್ಸಕ್ ಬರ್ತಾರೆ. ನಾವೇಂತೆಂತ ಪುಂಗಿ ಊದಿಲ್ಲ. ಇವಳಿನ್ನೂ ಸತ್ತಿಲ್ವಾ? ರೀ ಕಾಫಿ ರೆಡಿ. ಏನೇ ಮೆಟ್ರೋಗಿಂತ ಸ್ಪೀಡಾಗಿ ಬಂದೆ? ಈಗ ಅದಕ್ಕಿಂತ ಸ್ಪೀಡಾಗಿ ರೆಡಿಯಾಗಿ ಬರ್ತೀನಿ. ಹಲೋ, ಎಣ್ಣೆ ಇರ್ಕಣದ ಬರ್ತೀಯಾ? ಇಲ್ಲ ಮಗ, ಮನೇಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬಿಟ್ಟೈತೆ. ಹೆಂಡ್ತಿಗ್ ಪೂಸಿ ಹೊಡಿಬೇಕು. ಬರ್ಚಾ ಇಲ್ವಾ? ಲಾ ಎಣ್ಣೆನೋ ಎಂಟಿನೋ? ಬರಲ್ಲ ಅಂದೆ. ಎಣ್ಣೆ ಅಂದೆ. ಬಲ್ ನನ್ ಮಗ. ಲೇ ನಿಧಾನ ಕುಡಿಯೋ. ಯಾಕೋ ಮಗ, ಈ ಎಣ್ಣೆ ಕೊಡೋ ಕಿಟ್ ನಂಬಿದ್ರು ಈ ಹೆಂಡತಿ ಕೊಡೋ ಲುಕ್ ನಂಬಾರ್ದು ಕಣ. ಲುಕ್ ಕೊಟ್ಟು ಕೊಟ್ಟು ಸಾಯಿಸ್ತಾಳೆ. ಕುಡಿಯೋದ್ ಬಿಡು ಅಂತ ದಿನ ತಲೆ ತಿಂತಾಳೆ. ಹೆಂಡತಿಯಿಂದಾನೇ ತಲೆನೋವು. ಆ ತಲೆನೋವು ಕಡಿಮೆ ಮಾಡ್ಕೊಳಕ್ಕೆ ಇದು. ಮಗ, ನೀನ್ ಹೆಂಗೂ ಖುಷಿಯಾಗಿದೀಯಾ? ನೀನ್ ಹೆಂಡ್ತಿ ನೀನ್ ಟಾರ್ಚರೇ ಕೊಡಲ್ವೇನೋ? ಶುರುಲ್ 6 ತಿಂಗಳು ಟಾರ್ಚರ್ ಕೊಟ್ಲು. ಆಮೇಲೆ ಅಂದ್ರೆ ನಿದ್ದೆಗಣ್ಣಲ್ಲಿ ಓದಿತ್ತಿದೀಯಾ? ಯಾರು ಹೇಳಿದ್ದು ನಿದ್ದೆಗಣ್ಣಲ್ಲಿ ಓದಿತ್ತಿದ್ದೀನಿ ಅಂತ? ಗೊತ್ತಿದೆ ಓದಿತ್ತಿದ್ಯೇನೋ. ರೀ ನಾನ್ ರೆಡಿ. ಲೇ ಏನೇ ರೆಡಿ? ನೀನ್ ಮೇಕಪ್ ಹಾಕಿ ರೆಡಿ ಆಗಕ್ಕೆ 4 ಅವರ್ ಬೇಕಾ? 4 ಅವರ್ ಆಗೋಯ್ತಾ? 4 ಅವರ್ ಆಗೋಯ್ತಾ? ರೀ ಈ ಫೋಟೋ ತೆಗಿಯಲ್ವಾ? ಲೇ ನಮ್ಗೋಸ್ಕರ ಕಾಯಕ್ಕೆ ಆ ಸನ್ನು ನಮ್ ಸನ್ ಅಲ್ಲ ಕಣೆ. ರೀ ಶಟ್ ಅಪ್. ಅಲ್ಲಿ ಸನ್ ಔಟು, ಇಲ್ಲಿ ಮೂಡ್ ಔಟು, ಈಗ ನಾನ್ ಔಟು. ಅಯ್ಯೋ ಎಷ್ಟ್ ಚೆನ್ನಾಗಿ ರೆಡಿ ಆಗಿದ್ನಲ್ಲ, ಎಲ್ಲ ವೇಸ್ಟ್ ಆಗೋಯ್ತು. ಏನು ವೇಸ್ಟ್ ಆಗಲ್ಲ. ಬಾ ನಾವ್ ಇವತ್ತು ಇಂಡೋರ್ ಶೂಟ್ ಮಾಡೋಣ. ಬಿಡ್ರಿ ರೀ. ಬಾರೆ, ಒಂದು ಹುಲಿ ಮತ್ತು ರಾಣಿ ಕತೆ ಇಲ್ಲ. ಹುಲಿ ಕೈಗೆ ರಾಣಿ ಸಿಕ್ಕಾಗ ಅಯ್ಯಯ್ಯೋ ದೇವ್ರೇ.